ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ದಿನ ನಾನು ಮೆಡಿಕಲ್ ನೆಗ್ಲಿಜೆನ್ಸ್ ಅಂದರೆ ಏನು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಇದ್ದೀನಿ. ಮೆಡಿಕಲ್ ನೆಗ್ಲಿಜೆನ್ಸ್ ಅಂದರೆ ಏನು, ಮೆಡಿಕಲ್ ನೆಗ್ಲಿಜೆನ್ಸ್ ಮಾಡಿದ್ರೆ ಅವ್ರಿಗೇನು ಶಿಕ್ಷೆ ಮತ್ತು ಅದರಿಂದ ನಿಮಗೆ ಸಿಗುವ ಪರಿಹಾರಗಳೇನು, ಅದ್ರ ಬಗ್ಗೆ ಎಲ್ಲ ನಾನು ಸಂಪೂರ್ಣವಾದ ಮಾಹಿತಿ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಿರಂತರ ವಿಡಿಯೋಗಳಿಗಾಗಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿ. ಮೆಡಿಕಲ್ ನೆಗ್ಲಿಜೆನ್ಸ್, ವೈದ್ಯರ ನಿರ್ಲಕ್ಷ್ಯತನ ಅಂದರೆ ಏನು ಅಂತ ಹೇಳಿದ್ರೆ, ಯಾವೊಬ್ಬ ವೈದ್ಯರು ತಮ್ಮ ರೋಗಿಗೆ ಸರಿಯಾದ ಒಂದು ಚಿಕಿತ್ಸೆಯನ್ನು ನೀಡದೆ ಅವರ ನಿರ್ಲಕ್ಷ್ಯತನದಿಂದ ಏನಾದರೂ ಒಬ್ಬ ರೋಗಿಗೆ ಸಾವನ್ನಪ್ಪಿದರೆ ಅಥವಾ ಆ ರೋಗಿಗೆ ಏನಾದರೂ ಡ್ಯಾಮೇಜಸ್ ಆದರೆ ಅವರ ದೇಹಕ್ಕೆ, ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅದ್ರ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ವೈದ್ಯಕೀಯ ನಿರ್ಲಕ್ಷ್ಯತನ ಅಂತ ಹೇಳಿದ್ರೆ ಯಾವುದಾದ್ರು ಒಬ್ಬರು ಡಾಕ್ಟ್ರು ಒಂದು ಆಪ್ರೇಷನ್ ಮಾಡೋ ಟೈಮಲ್ಲಿ ಯಾವುದಾದ್ರು ಒಂದು ಇನ್ಸ್ಟ್ರೂಮೆಂಟ್ನ ಬಾಡಿ ಒಳಗಡೆ ಬಿಟ್ಬಿಟ್ಟು ಅದರಿಂದ ಏನಾದ್ರು ಆ ರೋಗಿಗೆ ತೊಂದರೆ ಆದರೆ, ಅಥವಾ ಆಪ್ರೇಷನ್ ಮಾಡೋ ಟೈಮಲ್ಲಿ ಬೇರೆ ಯಾವುದೋ ಒಂದು ಆರ್ಗನ್ನ ರಿಮೂವ್ ಮಾಡೋಕ್ಕೆ ಹೋಗಿ ಬೇರೆ ಆರ್ಗನ್ನ ರಿಮೂವ್ ಮಾಡಿದ್ರೆ ಅಥವಾ ಅದನ್ನು ಆಪ್ರೇಟ್ ಮಾಡಿದ್ರೆ ಅದು ವೈದ್ಯಕೀಯ ನಿರ್ಲಕ್ಷ್ಯತನ ಆಗುತ್ತದೆ. ಎಕ್ಸಾಂಪಲ್ಲು, ಒಂದು ಲೆಫ್ಟ್ ಕಣ್ಣನ್ನು ಏನೋ ಪ್ರಾಬ್ಲಮ್ ಇದೆ, ಆಪ್ರೇಷನ್ ಮಾಡಬೇಕು ಅಂತ ನೀವು ಅಡ್ಮಿಟ್ ಆಗ್ತೀರಾ, ಅವರು ನಿರ್ಲಕ್ಷ್ಯತನದಿಂದ ಮಿಸ್ ಆಗಿ ರೈಟ್ ಕಣ್ಣನ್ನು ಆಪ್ರೇಷನ್ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಆ ರೋಗಿಗೆ ಎರಡೂ ಕಣ್ಣುಗಳು ಸಹ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿರ್ತವೆ. ಇಂಥ ಪ್ರಕರಣಗಳು ವೈದ್ಯಕೀಯ ನಿರ್ಲಕ್ಷ್ಯತನ ಆಗ್ತದೆ, ಮೆಡಿಕಲ್ ನೆಗ್ಲಿಜೆನ್ಸ್. ಈ ಮೆಡಿಕಲ್ ನೆಗ್ಲಿಜೆನ್ಸ್ಗೆ ನಮ್ಮ ಕಾನೂನಿನಲ್ಲಿ ಯಾವ ರೀತಿಯಾದ ಒಂದು ಶಿಕ್ಷೆ ಇದೆ ಮತ್ತು ಯಾರು ರೋಗಿ ಇರ್ತಾರೆ ಅವ್ರಿಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅಂತ ಹೇಳಿದರೆ, ಈ ಥರ ನಿರ್ಲಕ್ಷ್ಯತನೆ ಮಾಡಿದವ್ರಿಗೆ ಮೂರು ರೀತಿಯಾದ ಒಂದು ಪರಿಹಾರಗಳನ್ನ ನೋಡ್ಬೋದು. ಮೊದಲನೇದಾಗಿ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ಅದ್ರ ಪ್ರಕಾರವಾಗಿ ನೀವು ಅವರ ಮೇಲೆ ಒಂದು ಕನ್ಸ್ಯೂಮರ್ ದಾವೆನ ಹೂಡಿ ನಿಮಗೆ ಆದಂಥ ನಷ್ಟವನ್ನು ಪರಿಹಾರವಾಗಿ ಕೇಳ್ಬೋದು. ಇನ್ನೊಂದು ಸಿವಿಲ್ ವ್ಯಾಜ್ಯ, ಏನಾದರೂ ನಿಮಗೆ ಡ್ಯಾಮೇಜಸ್ ಆಗಿದ್ರೆ ಸಿವಿಲ್ ವ್ಯಾಜ್ಯವನ್ನು ಹೂಡಿ ಈ ರೀತಿ ನನಗೆ ಡ್ಯಾಮೇಜ್ ಆಗಿದೆ, ಹಾಗಾಗಿ ನನಗೆ ಡ್ಯಾಮೇಜ್ನ ತುಂಬಿಕೊಡ್ಬೇಕು ಅಂತ ಒಂದು ಸಿವಿಲ್ ವ್ಯಾಜ್ಯವನ್ನು ಅವರ ಎದುರು ಹೂಡ್ಬೋದು. ಅದು ಬಿಟ್ಟರೆ ಇನ್ನೇನು ಮಾಡ್ಬೋದು ಅಂದರೆ, ಒಂದು ಕ್ರಿಮಿನಲ್ ಮೊಕದ್ದಮೆನ ಯಾರು ವೈದ್ಯರು ಅಥವಾ ಸಿಬ್ಬಂದಿ ಯಾರೋ ಒಂದು ನಿರ್ಲಕ್ಷ್ಯತನದಿಂದ ಒಂದು ಅಚಾತುರ್ಯ ಆಗಿರುತ್ತೋ ಅವರ ವಿರುದ್ಧ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡ್ಬೋದು ಮತ್ತು ಅವರ ಲೈಸೆನ್ಸ್ ಸಹ ರದ್ದು ಮಾಡಿಸ್ಬೋದು. ಆ ಅಧಿಕಾರ ವ್ಯಾಪ್ತಿಯು ಯಾರು ಒಬ್ಬ ರೋಗಿ ಇರ್ತಾನೋ ಅಥವಾ ರೋಗಿಯನ್ನು ಅಡ್ಮಿಟ್ ಮಾಡಿದವರು ಇರ್ತಾರೋ ಅವ್ರಿಗೆ ಆ ಅಧಿಕಾರ ವ್ಯಾಪ್ತಿ ಬರುತ್ತದೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಆಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವರ್ಸಸ್ VP ಶಾಂತ. ಈ ಕೇಸಲ್ಲಿ ಒಂದು ಜಡ್ಜ್ಮೆಂಟ್ ಆಗುತ್ತೆ. ಆ ಜಡ್ಜ್ಮೆಂಟ್ ಪ್ರಕಾರವಾಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಒಳಗಡೆ ಈ ವೈದ್ಯಕೀಯ ಸೇವೆ ಏನು ಬರುತ್ತೆ ಅದು ಸಹ ಒಳಗೊಂಡಿರುತ್ತೆ. ಒಂದು ವೇಳೆ ನೀವು ಗ್ರಾಹಕರಾಗಿದ್ದರೆ, ವೈದ್ಯರಿಗೆ ಒಬ್ಬರು ಗ್ರಾಹಕರಾಗಿದ್ದರೆ, ಅವ್ರ ಸೇವೆ ಏನಾದ್ರು ನ್ಯೂನತೆ ಹೊಂದಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂಡರಲ್ಲಿ ಒಂದು ಕೇಸನ್ನು ಹಾಕಿ ಏನು ನಿಮಗೆ ಡ್ಯಾಮೇಜಸ್ ಆಗಿದೆ ಅದನ್ನು ನೀವು ಕೇಳ್ಬೋದು. 2019ಕ್ಕಿಂತ ಮುಂಚೆ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಿಗೆ ಬರ್ತಾ ಇರಲಿಲ್ಲ. ಆದರೆ 2019 ಆದಮೇಲೆ ಏನು ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗುತ್ತೆ, ಅಮೆಂಡ್ಮೆಂಟ್ ಆಗುತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು. ಆ ನಂತರ ನೀವು ಒಬ್ಬರು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದರಲ್ಲಿ ನೀವು ಡ್ಯಾಮೇಜಸ್ನ ಕ್ಲೈಮ್ ಮಾಡ್ಬೋದು. ಡ್ಯಾಮೇಜಸ್ ಅಂತ ಹೇಳಿದ್ರೆ, ಏನಾದ್ರು ನಿಮಗೆ ಒಂದು ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಕತ್ರಿನೋ ಅಥವಾ ಬ್ಲೇಡೋ ಅಥವಾ ಯಾವ್ದಾದ್ರು ಒಂದು ಉಪಕರಣ ಸಣ್ಣ ಪುಟ್ಟದನ್ನು ಬಿಟ್ಟಿದ್ರೆ ಅದರಿಂದ ಏನಾದ್ರು ಒಂದು ಆರ್ಗನ್ಗೆ ಏನೋ ಪ್ರಾಬ್ಲಮ್ ಆಗಿದ್ದರೆ, ರೋಗಿಗೆ ಏನಾದ್ರು ಸಮಸ್ಯೆಗಳು ಉಂಟಾಗಿದ್ದರೆ, ಅಥವಾ ಅವನು ವೈದ್ಯಕರು ಯಾವುದೋ ಒಂದು ನಿರ್ಲಕ್ಷ್ಯ ತೋರಿಸಿ ಅಥವಾ ಸಿಬ್ಬಂದಿಗಳು ಏನಾದ್ರು ನಿರ್ಲಕ್ಷ್ಯನ ತೋರಿಸಿ ಅಂಥ ಸಂದರ್ಭದಲ್ಲಿ ಏನಾದ್ರು ಆ ರೋಗಿಗೆ ಏನಾದ್ರು ತೊಂದರೆ ಆದಂಥ ಸಂದರ್ಭದಲ್ಲಿ ಅವ್ರಿಗೇನು ತೊಂದರೆ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಹಾರವನ್ನು ಕನ್ಸ್ಯೂಮರ್ ಕೋರ್ಟಲ್ಲಿ ಹೋಗಿ ಪರಿಹಾರನ ಕೇಳ್ಬೋದು. ಆದರೆ ಎಲ್ಲ ಕೇಸಲ್ಲೂ ಪರಿಹಾರ ಕೇಳ್ಬೋದು ಅಂತ ಹೇಳಿಕ್ಕೆ ಬರೋದಿಲ್ಲ. ಏನಂದರೆ, ಒಬ್ಬ ಡಾಕ್ಟರ್ ಅವರ ಒಂದು ವೃತ್ತಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಿರ್ತಾರೆ, ಅವ್ರು ಏನು ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿ ನಂತರ ಏನಾದ್ರು ಒಂದು ಆ್ಯಕ್ಟ್ ಆಫ್ ದ ಗಾರ್ಡಿಂದ ಏನಾದ್ರು ಒಂದು ಸಮಸ್ಯೆ ಆದರೆ ಆ ಸಂದರ್ಭದಲ್ಲಿ ಅವರು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಏನೂ ಸಹ ಒಂದು ಪರಿಹಾರನ ಕೇಳಕ್ಕೆ ಬರೋದಿಲ್ಲ. ಮತ್ತು ಒಂದು ವೇಳೆ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಥರ ಒಂದು ನನಗೆ ನೆಗ್ಲಿಜೆನ್ಸ್ ಮಾಡಿದ್ದಾರೆ, ನೆಗ್ಲಿಜೆನ್ಸಿಂದ ನನಗೆ ಈ ಥರ
ತೊಂದರೆ ಆಗಿದೆ, ಹಾಗಾಗಿ ನನಗೆ ಪರಿಹಾರ ಕೊಡಿ ಅಂತ ನೀವು ಕನ್ಸ್ಯೂಮರ್ ಆ್ಯಕ್ಟಲ್ಲಿ ನೀವು ಕೇಳಕ್ಕೆ ಬರೋದಿಲ್ಲ. ಯಾಕೆಂದರೆ ನೀವು ಕನ್ಸ್ಯೂಮರ್ ಆ್ಯಕ್ಟಲ್ಲಿ ನೀವು ಕೇಳಬೇಕು ಅನ್ನೋದ್ರೆ ಮೊದಲು ನೀವು ಆ ಏನು ಹಾಸ್ಪಿಟ್ಲಿಗೆ ಒಂದು ಗ್ರಾಹಕರಾಗಿರಬೇಕು ಮತ್ತು ನೀವು ಅಮೌಂಟ್ ಎಲ್ಲ ಪೇ ಮಾಡಿರಬೇಕು. ಏನು ಒಂದು ಎಕ್ಸಾಂಪಲ್ ಒಂದು ಆಪ್ರೇಷನ್ ಮಾಡಿಸ್ತೀರಿ ಅಂದ್ಕೊಳ್ಳಿ, ಆಪ್ರೇಷನ್ಗೆ 50,000 1 ಲಕ್ಷ ಖರ್ಚಾಗಿರುತ್ತೆ. ಆ ಖರ್ಚು ಮಾಡಿದರೂ ಸಹ ಅವರ ನೆಗ್ಲಿಜೆನ್ಸಿಂದ ಬೇರೆ ಏನಾದ್ರು ಸಮಸ್ಯೆಗಳು ಉಂಟಾಯಿತು ಅಂದರೆ ನೀವು ಆ ಸಂದರ್ಭದಲ್ಲಿ ನೀವು ಕ್ಲೈಮ್ ಮಾಡ್ಬೋದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಆಗಿರುತ್ತೆ, ಯಾವುದೇ ರೀತಿ ಒಂದು ಅಮೌಂಟ್ ನೀವು ಪೇ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಸರ್ಕಾರಿ ಹಾಸ್ಪಿಟ್ಲ್ಗಳು ಕನ್ಸ್ಯೂಮರ್ ಫೋರಮ್ ಅಂಡರಲ್ಲಿ ಬರೋದಿಲ್ಲ. ಆದರೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಅಜಾಗರೂಕತೆಯಿಂದ ಮಾಡಿದಂಥ ಒಂದು ಅನಾಹುತಕ್ಕೆ ಯಾವುದೇ ರೀತಿ ಶಿಕ್ಷೆ ಇಲ್ವಾ ಅಂತಂದರೆ ನೀವು ಬೇಕಾದ್ರೆ ಕ್ರಿಮಿನಲ್ ಕೇಸನ್ನು ಅವ್ರ ಮೇಲೆ ದಾಖಲಿಸ್ಬೋದು. ಆದರೆ ಕನ್ಸ್ಯೂಮರ್ ಆ್ಯಕ್ಟಲ್ಲಿ ನೀವು ಒಂದು ಪರಿಹಾರನ ಕೇಳೋಕ್ಕೆ ಸಾಧ್ಯ ಇಲ್ಲ. ಪರಿಹಾರ ಅಂತ ಹೇಳಿದ್ರೆ ನೀವು ಎಕ್ಸಾಂಪಲು ನೀವು ಒಂದು 1 ಲಕ್ಷ 2 ಲಕ್ಷ ಏನೋ ಖರ್ಚು ಮಾಡಿದರೆ ಅಂಥ ಸಂದರ್ಭದಲ್ಲಿ ಏನು ಖರ್ಚು ಮಾಡಿದ್ರೆ ಆ ಅಮೌಂಟು ಮತ್ತು ಅದರಿಂದ ಆದಂಥ ನಷ್ಟ ಏನಿದೆ ಒಬ್ಬ ರೋಗಿಗೆ, ಎಕ್ಸಾಂಪಲು ಏನೋ ಒಂದು ಕಿಡ್ನಿ ಪ್ರಾಬ್ಲಮ್ ಅಂತ ಬರ್ತಾರೆ, ಕಿಡ್ನಿ ಪ್ರಾಬ್ಲಮ್ ಆಪ್ರೇಷನ್ ಮಾಡೋಕ್ಕೋಗಿ ಮಿಸ್ ಆಗಿ ಲಿವರ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಚೆನ್ನಾಗಿರೋ ಲಿವರ್ನೇ ಏನೋ ಸಮಸ್ಯೆ ಮಾಡಿಬಿಡ್ತಾರೆ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೇನು ಲಾಸ್ ಆಗಿದೆ ಏನು ಅದನ್ನು ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ಏನು ಲಾಸ್ ಆಗಿದೆ ಅದನ್ನು ವಾಪಸ್ ಕೊಡೋಕ್ಕಾಗೋದಿಲ್ಲ. ಆದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಪರಿಹಾರವನ್ನು, ಆ ವ್ಯಕ್ತಿ ಚೆನ್ನಾಗಿದ್ದರೆ ಏನು ದುಡಿತಾ ಇದ್ರು, ಎಷ್ಟು ಸಂಪಾದನೆ ಮಾಡ್ತಾಯಿದ್ರು, ಈಗ ಆ ಥರ ಪ್ರಾಬ್ಲಮ್ ಆದ್ದರಿಂದ ಆ ವ್ಯಕ್ತಿ ಏನು ಕೆಲಸ ಮಾಡೋಕ್ಕಾಗ್ತಾ ಇರಲ್ಲ. ಹಾಗಾಗಿ ಅವನಿಗೆ ಎಷ್ಟು ಪರಿಹಾರ ಬೇಕು ಅಂತ ಹೇಳಿ ಅವನ ಕೆಲಸದ ಆಧಾರದ ಮೇಲೆ ಮತ್ತು ಅವನ ವಯಸ್ಸಿನ ಆಧಾರದ ಮೇಲೆ ಒಂದು ಪರಿಹಾರನ ಕೇಳ್ಬೋದು. ಇದು ಬಿಟ್ಟರೆ ಕನ್ಸ್ಯೂಮರ್ ಫೋರಮ್ಗೆ ಹೋಗೋದಕ್ಕೆ ಬೇಡ ಅಂತ ಹೇಳಿದ್ರೆ ನೀವು ಸಿವಿಲ್ ಒಂದು ಸೂಟನ್ನು ಹಾಕ್ಬೋದು, ಸಿವಿಲ್ ವ್ಯಾಜ್ಯವನ್ನು ಒಂದು ಹಾಕ್ಬೋದು. ಸಿವಿಲ್ ದಾವೆನ ಹೂಡಿ ಸಿವಿಲ್ ದಾವೆಯಲ್ಲಿ ನಿಮ್ಗೆ ಆದಂಥ ಡ್ಯಾಮೇಜಸ್ನ ಕ್ಲೈಮ್ ಮಾಡ್ಬೋದು. ಸಿವಿಲ್ ದಾವೆನ ನಿಯರೆಸ್ಟ್ ನೀವು ಏನು ಮುನ್ಸಿಫ್ ಕೋರ್ಟ್ ಇದೆ ಆ ಮುನ್ಸಿಫ್ ಕೋರ್ಟಲ್ಲಿ ನೀವು ಒಂದು ದಾವೆನ ಹೂಡಿ ಈ ಥರ ನನಗೆ ಡ್ಯಾಮೇಜಸ್ ಆಗಿದೆ, ಇವರು ನೆಗ್ಲಿಜೆನ್ಸಿಂದ ನನಗೆ ಈ ಥರ ಡ್ಯಾಮೇಜಸ್ ಆಗಿದೆ, ಅಥವಾ ಆ ವ್ಯಕ್ತಿಯನ್ನು ಮರಣ ಹೊಂದಿದ್ರೆ ಇವರ ನೆಗ್ಲಿಜೆನ್ಸಿಂದ ಇವರು ಮರಣ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಸಂಬಂಧಿಕರು ತಂದೆ ತಾಯಿ ಅಥವಾ ಮಕ್ಕಳು ಯಾರು ಇರ್ತಾರೆ ಅವರು ಒಂದು ಪರಿಹಾರವನ್ನು ಡ್ಯಾಮೇಜಸನ್ನು ಕೇಳ್ಬೋದು. ಒಂದು ವೇಳೆ ನಿಮಗೆ ಯಾವುದೇ ರೀತಿ ಪರಿಹಾರ ಬೇಡ, ಡ್ಯಾಮೇಜಸ್ ಬೇಡ, ನನಗೆ ಯಾರು ಡಾಕ್ಟ್ರು ಏನು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಕಾನೂನು ರೂಪದಲ್ಲಿ ಶಿಕ್ಷೆ ಆಗಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಏನಾದ್ರು ಇದ್ದರೆ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂದರೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಈ ಥರ ಅವರ ನಿರ್ಲಕ್ಷ್ಯತನದಿಂದ ನಮ್ಮ ಗಂಡ ಅಥವಾ ನನ್ನ ತಾಯಿ ಅಥವಾ ನನ್ನ ಹೆಂಡತಿ ಸಾವನ್ನಪ್ಪಿದ್ದಾರೆ, ಹಾಗಾಗಿ ಏನು ಅವ್ರ ನಿರ್ಲಕ್ಷ್ಯತೆಯಿಂದ ಸಾವನ್ನಪ್ಪಿದ್ದಾರೆ ಅದಕ್ಕೆ ಅವರೇ ಏನು ಹಾಸ್ಪಿಟ್ಲು ಅಥವಾ ಡಾಕ್ಟ್ರು ಯಾರು ಆಪ್ರೇಟ್ ಮಾಡಿದ್ದಾರೆ ಆ ಡಾಕ್ಟ್ರು ಅಥವಾ ಯಾರು ಸಿಬ್ಬಂದಿ ಇರ್ತಾರೆ ಅವ್ರ ನಿರ್ಲಕ್ಷ್ಯದಿಂದ ಆಗಿದ್ರೆ ಆ ಸಿಬ್ಬಂದಿಯಿಂದ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಕ್ರಿಮಿನಲ್ ಕಂಪ್ಲೇಂಟನ್ನು ಕೊಡ್ಬೋದು. ಕ್ರಿಮಿನಲ್ ಕಂಪ್ಲೇಂಟ್ ಕೊಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪರಿಹಾರ ಸಿಗೋದಿಲ್ಲ, ಡ್ಯಾಮೇಜಸನ್ನು ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ, ಆದರೆ ನೀವು ಅವ್ರಿಗೆ ಶಿಕ್ಷೆನ ಗುರಿಪಡಿಸ್ಬೋದು. ಏನು ಮಾಡ್ಬೋದು ಅಂತ ಹೇಳಿದ್ರೆ ನೀವು ಒಂದು ಕಂಪ್ಲೇಂಟ್ ಮಾಡಿ ಅವರ ಯಾರು ಡಾಕ್ಟರ್ ಇರ್ತಾರೆ ಅವ್ರ ನೆಗ್ಲಿಜೆನ್ಸಿಂದ ಈ ಥರ ಆಗಿದೆ ಅಂತೇಳಿ ಪ್ರೂವ್ ಮಾಡಿ ಅವರ ಲೈಸೆನ್ಸ್ ಸಹ ರದ್ದು ಮಾಡುವ ಅಧಿಕಾರ ನಿಮಗೆ ಇರುತ್ತದೆ, ಅಧಿಕಾರ ಮಾಡಿಸ್ಬೋದು. ಏನು ಕನ್ಸ್ಯೂಮರ್ ಕೋರ್ಟಿಗೆ ಬರಲ್ಲ. ಇದು ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ಗೆ ನೀವು ಒಂದು ದೂರನ್ನು ಸಲ್ಲಿಸಬೇಕಾಗತ್ತೆ. ಸ್ಟೇಟ್ ಮೆಡಿಕಲ್ ಕೌನ್ಸಿಲ್, ನೀವು ಯಾವ ಸ್ಟೇಟಲ್ಲಿ ಇರ್ತೀರ ಆ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್. ಕರ್ನಾಟಕ ಅಂತ ಹೇಳಿದ್ರೆ ಕರ್ನಾಟಕ ಮೆಡಿಕಲ್ಸ್ ಕೌನ್ಸಿಲ್ ಅಂತಲೇ ಒಂದು ಸಪ್ರೇಟ್ ಕೌನ್ಸಿಲ್ ಇರುತ್ತೆ. ತಮಿಳ್ನಾಡು ಅಂತಿದೆ ತಮಿಳ್ನಾಡು ಮೆಡಿಕಲ್ ಕೌನ್ಸಿಲ್ ಅಂತಲೇ ಇರುತ್ತೆ. ಅಲ್ಲಿ ನೀವು ಒಂದು ದೂರನ್ನು ಸಲ್ಲಿಸಬೇಕು. ದೂರನ್ನು ಸಲ್ಲಿಸಿ ಈ ಥರ ಎಲ್ಲ ಸಮಸ್ಯೆಗಳಾಗಿದೆ, ನನಗೆ ಈ ಥರ ಪ್ರಾಬ್ಲಮ್ಗಳಾಗಿದೆ, ನಮ್ಮ ತಂದೆಗೋ ತಾಯಿಗೋ ಇಂಥವ್ರಿಗೆ ಎಲ್ಲ ಏನು ಸಮಸ್ಯೆ ಆಗಿದೆ ಅಥವಾ ತೀರ್ಕೊಂಡಿದ್ದಾರೆ, ಹಾಗಾಗಿ ಇವರ ನಿರ್ಲಕ್ಷ್ಯತೆಯಿಂದ ಈ ಥರ ಆಗಿರೋದು, ಹಾಗಾಗಿ ಅವ್ರನ್ನ ಲೈಸೆನ್ಸ್ನ ರದ್ದು ಮಾಡಿ ಅಂತ ಹೇಳಿ ಕೇಳ್ಬೋದು. ನೀವು ವೇಳೆ ಅಲ್ಲೂ ಸಹ ಅವರ ವಿರುದ್ಧ ಯಾವುದೇ ರೀತಿ ಒಂದು ಆಕ್ಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು NCIಯಲ್ಲಿ ಒಂದು ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು. ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ಸಹ ನೀವು ಒಂದು ದೂರನ ದಾಖಲಿಸ್ಬೋದು. ದೂರನ ದಾಖಲಿಸಿ ಅವರ ಏನಿದೆ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿಸುವ ಅಧಿಕಾರ ನಿಮಗೆ ಇರುತ್ತೆ, ಕ್ಯಾನ್ಸಲ್ ಮಾಡಿಸ್ಬೋದು. ಕರೆಕ್ಟಾಗಿ ಒಂದು ಏನು ಡಾಕ್ಯುಮೆಂಟ್ ಏನಾರು ಕರೆಕ್ಟಾಗಿ ಸಬ್ಮಿಟ್ ಮಾಡಿದ್ರೆ ಅವ್ರ ಕೇಸ್ ಶೀಟ್ ಆಗಲಿ ಇಲ್ಲ ಡಿಸ್ಚಾರ್ಜ್ ಸಮ್ಮರಿ ಆಗಲಿ ಏನಿದೆ ಅದನ್ನು ಕೊಟ್ಟರೆ ಖಂಡಿತವಾಗ್ಲೂ ಅವರ ಲೈಸೆನ್ಸ್ ಸಹ ರದ್ದಾಗ್ತದೆ. ಇದು ಬಿಟ್ಟರೆ ಇನ್ನೆಲ್ಲಿ ಕಂಪ್ಲೇಂಟ್ ಮಾಡ್ಬೋದು ನೀವು ಡಾಕ್ಟರ್ ವಿರುದ್ಧ, ಯಾರು ಆಪರೇಷನ್ ಮಾಡಿರ್ತಾರೆ ಅವ್ರ ವಿರುದ್ಧ ಕಂಪ್ಲೇಂಟ್ ಮಾಡ್ಬೋದು ಅಂದರೆ ಹ್ಯೂಮನ್ ರೈಟ್ಸ್ ಕಮಿಷನ್ಗೂ ಸಹ ನೀವು ಒಂದು ಕಂಪ್ಲೇಂಟ್ ಕೊಡ್ಬೋದು. ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಅಲ್ಲೂ ಸಹ ಯಾರು ವೈದ್ಯರು ಇರ್ತಾರೆ ಅವ್ರನ್ನ ಎಂಕ್ವೈರಿ ಮಾಡಿ, ನಿಮ್ಮನ್ನು ಸಹ ಎಂಕ್ವೈರಿ ಮಾಡಿ ನಂತರ ಒಂದು ಆದೇಶನ ಹೊರಡಿಸ್ಬೋದು. ಏನು ಇವ್ರು ಮೆಡಿಕಲ್ ಯಾರು ಹಾಸ್ಪಿಟ್ಲ್ ನಡೆಸ್ತಾ ಇದ್ದಾರೆ ಡಾಕ್ಟರು, ಇವ್ರ ತಪ್ಪಿನಿಂದನೇ ಈ ಥರ ಅನಾಹುತ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಪ್ರೂವ್ ಆದರೆ ಅಲ್ಲೂ ಸಹ ಒಂದು ರೆಫರ್ ಮಾಡ್ತಾರೆ, ಯಾರು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ಗೆ ರೆಫರ್ ಮಾಡ್ತಾರೆ. ಹೌದು ಇವರು ತಪ್ಪಿಂದನೇ ಒಂದು ಈ ಥರ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಇವ್ರ ಲೈಸೆನ್ಸ್ನ ರದ್ದು ಮಾಡಿ ಅಂತ ಒಂದು ರಿಪೋರ್ಟನ್ನು ಸಹ ಕೊಡ್ತಾರೆ. ಭಾರತೀಯ ಸಂವಿಧಾನ ಆರ್ಟಿಕಲ್ 21ರಲ್ಲಿ
ಏನು ಒಂದು ಆರೋಗ್ಯವು ಸಹ ಒಂದು ಫಂಡಮೆಂಟಲ್ ರೈಟ್ಸ್ ಅಂತ ಒಂದು ಹೇಳಿದ್ದಾರೆ. ಫಂಡಮೆಂಟಲ್ ರೈಟ್ಸ್ ಇರೋದ್ರಿಂದ ಯಾವುದೇ ಒಬ್ಬ ಡಾಕ್ಟರು ಯಾವುದೇ ಒಂದು ಹಾಸ್ಪಿಟ್ಲಲ್ಲಿ ಯಾವೊಬ್ಬ ವ್ಯಕ್ತಿ ಒಂದು ಎಮರ್ಜೆನ್ಸಿಯಾಗಿ ತುರ್ತು ವೈದ್ಯಕೀಯ ಸೇವೆ ಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯತೆ ಮಾಡೋಂಗಿಲ್ಲ. ಅವ್ರು ಏನು ಬರ್ತಿದ್ದಂಗೆ ಅವ್ರು ಫಸ್ಟ್ ಏಡ್ ಮಾಡಲೇಬೇಕು. ಒಂದು ವೇಳೆ ಫಸ್ಟ್ ಏಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಈ ಮೇಲ್ಕಂಡ ಏನು ನಾನು ಹೇಳಿದ್ದೆ ಅಲ್ಲೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿ ಅವ್ರ ವಿರುದ್ಧ ಆಕ್ಷನ್ ಸಹ ತಗೋಬೋದು. ನಾವು ಡಾಕ್ಟರ್ಸ್ನ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ. ಡಾಕ್ಟರ್ನಲ್ಲಿ ನಾವು ದೇವರನ್ನ ಕಾಣ್ತೀವಿ. ಡಾಕ್ಟರ್ಸ್ ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡೋದಿಲ್ಲ ಹಾಗೂ ಅವರು ನಿರ್ಲಕ್ಷ್ಯತೆಯನ್ನು ವಹಿಸೋದಿಲ್ಲ. ಯಾಕೆಂದರೆ ದೇವರನ್ನ ಬಿಟ್ಟರೆ ನಾನು ಹೆಚ್ಚಾಗಿ ನಂಬೋದು ಅಂದರೆ ಡಾಕ್ಟರ್ಸ್ನ. ಆದರೂ ಸಹ ಕೆಲವೊಂದು ಸಂದರ್ಭದಲ್ಲಿ ಅವರ ನಿರ್ಲಕ್ಷ್ಯತೆಗಳಿಂದ ಒಂದು ಅಚಾತುರ್ಯಗಳು ನಡೀತದೆ. ಎಕ್ಸಾಂಪಲ್ ಡೆಲಿವರಿಗೆ ಅಂತ ಕರ್ಕೊಂಡು ಹೋಗಿರ್ತಾರೆ, ಯಾವುದೋ ಒಂದು ಅವ್ರ ನೆಗ್ಲಿಜೆನ್ಸಿಂದ ತಾಯಿ ಮಗು ಇಬ್ಬರು ತೀರ್ಕೋಬೋದು. ಅಥವಾ ಒಂದು ಆಪ್ರೇಷನ್ ಮಾಡಬೇಕು ಅಂತ ಕರ್ಕೊಂಡು ಹೋಗಿರ್ತಾರೆ, ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ರೀತಿ ಒಂದು ಇದಕ್ಕೆಲ್ಲ ಸೈನ್ ಮಾಡಿಸ್ಕೊಂಡಿರ್ತಾರೆ. ಅವ್ರದ್ದೇನು ಫಾರ್ಮೇಟ್ ಇರುತ್ತೆ ಅದಕ್ಕೆಲ್ಲ ಒಂದು ಸೈನ್ ಮಾಡಿಸ್ಕೊಂಡಿರ್ತಾರೆ. ಎಲ್ಲದಕ್ಕೂ ಸೈನ್ ಮಾಡಿಸ್ಕೊಂಡಿದ್ದೀನಿ ನಾನು, ಹಾಗಾಗಿ ಏನೇ ಮಾಡೋದು ನಡೀತೆ ಅಂತ ಅವರು ಅಂದ್ಕೊಳ್ಳೋಂಗಿಲ್ಲ. ಆ ಸಂದರ್ಭದಲ್ಲಿ ಯಾರೂ ಸಹ ಸರಿಯಾಗಿ ಓದೂ ಸಹ ಇರೋದಿಲ್ಲ ಏನೇನಕ್ಕೆ ನಾವು ಸೈನ್ ಮಾಡ್ತಾ ಇದ್ದೀವಿ ಅಂತ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕರೆಕ್ಟಾಗಿ ಏನು ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅವರು ಸರಿಯಾದ ರೀತಿಯಲ್ಲಿ ಒಂದು ಟ್ರೀಟ್ಮೆಂಟು ಆ ರೋಗಿಗೆ ಕೊಡಬೇಕು. ಆ ರೋಗಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕೆಂದರೆ ಸಾಮಾನ್ಯ ಪ್ರಜೆಗಳಿಗೆ ಸಾಮಾನ್ಯ ಜನರಿಗೆ ಯಾವುದೇ ರೀತಿ ಒಂದು ಹಾಸ್ಪಿಟಲಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ ಏನೇನು ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಯಾವುದೇ ರೀತಿ ಮಾಹಿತಿ ಇರಲ್ಲ. ನಾವು ಡಾಕ್ಟರ್ಸ್ನ ದೇವರು ಅಂತ ಬ್ಲೈಂಡಾಗಿ ನಂಬಿ ನಾವು ನಮ್ಮ ಜೀವನೇ ಅವ್ರ ಕೈಲಿ ಕೊಟ್ಟಿರ್ತೀವಿ. ಹಾಗಾಗಿ ಅವರು ಸಾಕಷ್ಟು ಜಾಗರೂಕತೆಯಿಂದ ಏನು ಅವ್ರ ಕೆಲಸ ಇರುತ್ತೆ ಅದನ್ನು ಮಾಡಿ ಮುಗಿಸ್ಬೇಕು. ಒಂದು ವೇಳೆ ಅವರ ನಿರ್ಲಕ್ಷ್ಯತೆಯಿಂದ ಏನಾದರೂ ಈ ಥರ ಅಚಾತುರ್ಯಗಳಾಯಿತು ಅಂತ ಹೇಳಿದ್ರೆ ನೀವು ಅವರ ವಿರುದ್ಧ ನಾನು ಹಿಂದೆ ಹೇಳಿದಂಗೆ ಅಲ್ಲಿ ಎಲ್ಲ ಹೋಗಿ ಅದು ಸಂಬಂಧಪಟ್ಟ ಇಲಾಖೆಗೆ ಅಥವಾ ಕನ್ಸ್ಯೂಮರ್ ಫೋರಮ್ಗೆ ಅಥವಾ ಸಿವಿಲ್ ಸೂಟ್ ಹಾಕಿ ಅಥವಾ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟು ಅವರ ವಿರುದ್ಧ ಆಕ್ಷನ್ ತಗೋಬೋದು. ಇದಿಷ್ಟು ಡಾಕ್ಟರ್ಸ್ ನೆಗ್ಲಿಜೆನ್ಸ್, ವೈದ್ಯಕೀಯ ನಿರ್ಲಕ್ಷ್ಯತನ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ನಾನು ತಿಳ್ಕೊಡ್ತೀನಿ. ಇದಕ್ಕಿಂತ ಹೆಚ್ಚಾಗಿ ಏನಾದ್ರು ಒಂದು ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನೀವು ಹೀಗೆ ನಿರಂತರವಾಗಿ ಕನ್ನಡ ಲೀಗಲ್ ಅವೇರ್ನೆಸ್ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ಹಾಗೆ ಈ ಏನು ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.